ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ಆಧುನಿಕ ತರ್ಕಶಾಸ್ತ್ರದ ಮುಂದುವರಿದ ವಿಚಾರಗಳಿಗೆ ಹೋಗ್ತೇನೆ. ಆಧುನಿಕ ತರ್ಕಶಾಸ್ತ್ರ ಸಾಂಪ್ರದಾಯಿಕ ತರ್ಕಶಾಸ್ತ್ರಕ್ಕಿಂತ ಭಿನ್ನವಾದದ್ದು ಅನ್ನೋದು ನಿಮಗೆ ಗೊತ್ತಿದೆ. ಸಾಂಪ್ರದಾಯಿಕ ತರ್ಕಶಾಸ್ತ್ರ ಒಟ್ಟು ತಾರ್ಕಿಕ ವಾಕ್ಯ, ಒಂದು ತರ್ಕವಾಕ್ಯ ಮುಖ್ಯ ಆಗುತ್ತೆ. ಪ್ರಥಮ PUCಯ ತರ್ಕಶಾಸ್ತ್ರದಲ್ಲಿ ನೀವು ತರ್ಕವಾಕ್ಯಗಳನ್ನು ಅಭ್ಯಾಸ ಮಾಡೋದು ಬಹಳ ಮುಖ್ಯವಾದದ್ದು. ತಾರ್ಕಿಕ ವಾಕ್ಯ ಎಂದರೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಖಚಿತವಾಗಿ ತಿಳಿಸುವಂತಹ ಒಂದು ಘಟಕವನ್ನು ನಾವು ತರ್ಕವಾಕ್ಯ ಅಂತ ಹೇಳ್ತೀವಿ. ಅಂದರೆ ಯಾವುದಾದ್ರೂ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಖಚಿತವಾಗಿ ತಿಳಿಸಬೇಕಾದ್ರೆ ಅಲ್ಲಿ 3 ಭಾಗಗಳಿರುತ್ತೆ ಒಂದು ತರ್ಕವಾಕ್ಯದಲ್ಲಿ. ಅದು ಉದ್ದೇಶ ಪದ, ವಿಧೇಯ ಪದ ಮತ್ತು ಸಂಯೋಜಕ ಪದ. ಉದ್ದೇಶ ಪದ ಅಂದರೆ ಯಾವುದಾದರೂ ವ್ಯಕ್ತಿ, ವಸ್ತು, ವಿಚಾರವನ್ನು ಹೇಳ್ತಕ್ಕಂಥದ್ದು. ಆದರೆ ವಿಧೇಯ ಪದ ಆ ವಸ್ತು ಅಥವಾ ವ್ಯಕ್ತಿ ಒಂದು ಗುಂಪಿನ ವಿಶೇಷ ಗುಣವನ್ನು ಹೇಳುವುದನ್ನು ನಾವು ತರ್ಕವಾಕ್ಯದಲ್ಲಿ ನೋಡ್ತಾ ಹೋಗ್ತೇವೆ. ತರ್ಕವಾಕ್ಯ ಯಾವಾಗಲೂ ಯಾವುದಾದರೂ ಒಂದು ವಿಚಾರವನ್ನು ನಿರೂಪಿಸುವ, ಪ್ರತಿಪಾದಿಸುವ, ತಿಳಿಸುವ ರೀತಿಯಲ್ಲಿ ಇರುತ್ತೆ ಒಂದು ತಾರ್ಕಿಕ ವಾಕ್ಯ ಅಂತ. ತರ್ಕವಾಕ್ಯ ಯಾವಾಗಲೂ ವರ್ತಮಾನ ಕಾಲದಲ್ಲಿ ಇರುತ್ತೆ. ತರ್ಕವಾಕ್ಯದಲ್ಲಿ ಯಾವಾಗಲೂ ಒಂದೇ ಉದ್ದೇಶ ಪದ, ಒಂದೇ ವಿಧೇಯ ಪದಗಳನ್ನು ಹೊಂದಿರಬೇಕು. ಹೀಗೆ ತಾರ್ಕಿಕ ವಾಕ್ಯ ಒಂದು ತರ್ಕವಾಕ್ಯಕ್ಕೂ ಅಥವಾ ಸಾಮಾನ್ಯ ವಾಕ್ಯಕ್ಕೂ ಇರುವ ಹಲವಾರು ವ್ಯತ್ಯಾಸಗಳನ್ನು ನೀವು ತಿಳ್ಕೊಂಡಿದ್ದೀರಾ. ಸಾಮಾನ್ಯ ವಾಕ್ಯದಲ್ಲಿ ಅಲ್ಲಿ ಆಶ್ಚರ್ಯಗಳನ್ನಾಗಲಿ, ಆಜ್ಞೆಗಳನ್ನಾಗಲಿ, ಪ್ರಶ್ನೆಗಳನ್ನಾಗಲಿ ನೀವು ನೋಡ್ತೀರಾ. ಆದರೆ ಒಂದು ತರ್ಕವಾಕ್ಯ ಯಾವಾಗಲೂ ಪ್ರತಿಪಾದಕ ವಾಕ್ಯವಾಗಿರಬೇಕು. ಯಾವುದಾದರೂ ವಿಚಾರವನ್ನು, ವಿಷಯವನ್ನು ತಿಳಿಸುವಂತಹ, ನಿರೂಪಿಸುವಂತಹ ರೀತಿಯಲ್ಲಿ ತರ್ಕವಾಕ್ಯ ಇರಬೇಕು ಅನ್ನುವುದನ್ನು ನೀವು ನೋಡಿದ್ದೀರ. ಈ ತಾರ್ಕಿಕ ವಾಕ್ಯದಲ್ಲಿ ಸಾಂಪ್ರದಾಯಿಕ ತರ್ಕವಾಕ್ಯಗಳಲ್ಲಿ ಏನಾಗಿತ್ತು, ಉದ್ದೇಶ ಪದ ಮತ್ತು ವಿಧೇಯ ಪದಗಳನ್ನು ಪ್ರಮುಖವಾಗಿ ತಗೊಂಡಿದ್ರು. ಯಾವುದೇ ತರ್ಕವಾಕ್ಯ ಅಂತ ಹೇಳಿದರೆ ಅಲ್ಲಿ ಯಾವ ತಾರ್ಕಿಕ ವಾಕ್ಯದಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದಗಳನ್ನು ಒಳಗೊಂಡಿರುತ್ತದೋ ಆ ಉದ್ದೇಶ ಪದ, ವಿಧೇಯ ಪದ ಮತ್ತು ಸಂಯೋಜಕ ಪದವನ್ನು ಒಳಗೊಂಡಿರುವ ವಾಕ್ಯಗಳನ್ನು ತರ್ಕವಾಕ್ಯಗಳು ಅಂತ ಹೇಳ್ತೇವೆ ಅಂತ ಹೇಳ್ತಿದ್ರು. ಆದರೆ ಆ ತರ್ಕವಾಕ್ಯಗಳಲ್ಲಿರ್ತಕ್ಕಂತಹ ಉಳಿದ ಗುಣ ವಿಶೇಷಗಳನ್ನು ಅಲ್ಲಿ ಗಮನಿಸ್ತಾನೆ ಇರಲಿಲ್ಲ. ಆದರೆ ಆಧುನಿಕ ತರ್ಕಶಾಸ್ತ್ರದಲ್ಲಿ ನಾವು ಇಂದಿನ ದಿನನಿತ್ಯದ ಬದುಕಿನಲ್ಲಿ ಹಲವಾರು ವೈವಿಧ್ಯತೆಗಳನ್ನು, ಹೊಸತನಗಳನ್ನು ನೋಡ್ತಾ ಇದ್ದೇವೆ. ಸಾಂಪ್ರದಾಯಿಕ ತರ್ಕವಾಕ್ಯ ಕೇವಲ ಉದ್ದೇಶ ಪದ, ವಿಧೇಯ ಪದಗಳಿಗಷ್ಟಕ್ಕೆ ಸೀಮಿತ ಆಗಿತ್ತು. ಅಷ್ಟಕ್ಕೆ ಅದನ್ನಷ್ಟೇ ಹೇಳೋದು ಅದರ ಕೆಲಸ ಆಗಿತ್ತು. ಆದರೆ ಆಧುನಿಕ ತರ್ಕಶಾಸ್ತ್ರದಲ್ಲಿ ಕೇವಲ ಉದ್ದೇಶ ಪದ, ವಿಧೇಯ ಪದಗಳಿಗಷ್ಟಕ್ಕೆ ಗಮನ ಕೊಡದೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ, ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಬಳಸುವ ವಾಕ್ಯಗಳಲ್ಲಿ ಅಪಾರ ವೈವಿಧ್ಯತೆ ಇದೆ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹಾಗೂ ವಿಜ್ಞಾನದಲ್ಲಿ, ವೈಜ್ಞಾನಿಕ ಸಂಶೋಧನೆಗಳಲ್ಲಿ ವೈವಿಧ್ಯತೆ ಇರುವುದನ್ನು ನಾವು ನೋಡ್ತೇವೆ. ವಿವಿಧ ಪದಗಳನ್ನು ಬಳಸ್ತೇವೆ, ವಿವಿಧ ವಾಕ್ಯಗಳನ್ನು ಬಳಸ್ತೇವೆ. ಅವುಗಳಲ್ಲಿ ಇರುವ ಗುಣ ವಿಶೇಷಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲಿ ಬಹಳ ಮುಖ್ಯವಾದದ್ದು ವಿದ್ಯಾರ್ಥಿಗಳೇ. ಆದ್ದರಿಂದ ಇಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಹಾಗೂ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಬಳಸುವ ವಾಕ್ಯಗಳಲ್ಲಿ ಅಪಾರ ವೈವಿಧ್ಯತೆ ಇರುತ್ತದೆ. ಈ ವೈವಿಧ್ಯತೆಯನ್ನು ನಾವು ಸಾಂಪ್ರದಾಯಿಕ ತರ್ಕವಾಕ್ಯ ಗಣನೆಗೆ ತೆಗೆದುಕೊಳ್ಳಲೇ ಇಲ್ಲ. ಹಾಗಾಗಿ ಇಲ್ಲಿ ಈ ಸಾಂಪ್ರದಾಯಿಕ ತರ್ಕವಾಕ್ಯ ಏನು ಮಾಡ್ತು, ಈ ವೈವಿಧ್ಯತೆಯನ್ನು ಅಥವಾ ಗುಣ ವಿಶೇಷಗಳನ್ನು ಸಾಂಪ್ರದಾಯಿಕ ತರ್ಕ ಗಣನೆಗೆ ತೆಗೆದುಕೊಳ್ಳಲೇ ಇಲ್ಲ. ಉದಾಹರಣೆಗೆ ನಾನು 3 ವಾಕ್ಯಗಳನ್ನು ಹೇಳ್ತೇನೆ. ಕೃಷ್ಣ ಬುದ್ಧಿವಂತ, ಕೃಷ್ಣ ಭಾರತೀಯ, ಕೃಷ್ಣ ವಾಸುದೇವನ ಮಗ. ಕೃಷ್ಣ ಬುದ್ಧಿವಂತ ಅನ್ನುವ ವಾಕ್ಯದಲ್ಲಿ ಮತ್ತು ಕೃಷ್ಣ ಭಾರತೀಯ, ಕೃಷ್ಣ ವಾಸುದೇವನ ಮಗ, ಇಲ್ಲಿ ಸಾಂಪ್ರದಾಯಿಕ ತಾರ್ಕಿಕ ವಾಕ್ಯದ ಪ್ರಕಾರ ಇದು 3 ತರ್ಕವಾಕ್ಯಗಳಷ್ಟೇ. ಈ 3 ತರ್ಕವಾಕ್ಯಗಳು, 3 ವಾಕ್ಯಗಳಲ್ಲಿಯೂ ಉದ್ದೇಶ ಪದ ಮತ್ತು ವಿಧೇಯ ಪದಗಳು ಇರುವುದನ್ನು ನಾವು ನೋಡ್ತೇವೆ. ಆದರೆ ಬಹಳ ಸೂಕ್ಷ್ಮವಾಗಿ ನಾವು ಈ 3 ವಾಕ್ಯಗಳನ್ನು ಅವಲೋಕಿಸಿದಾಗ ಅಲ್ಲಿರುವ ವ್ಯತ್ಯಾಸಗಳು, ಬದಲಾವಣೆಯನ್ನು ನಾವು ನೋಡ್ತೇವೆ.
ಉದಾಹರಣೆಗೆ ಕೃಷ್ಣ ಬುದ್ಧಿವಂತ ಅನ್ನುವ ವಾಕ್ಯದಲ್ಲಿ ಆ ಕೃಷ್ಣನ ಒಂದು ಗುಣವನ್ನು ಅಲ್ಲಿ ಸೂಚಿಸುತ್ತೆ, ಗುಣವಿಶೇಷವನ್ನು ಸೂಚಿಸುತ್ತೆ. ಇನ್ನು ಕೃಷ್ಣ ಭಾರತೀಯ ಅಂದರೆ ಕೃಷ್ಣ ಭಾರತ ದೇಶಕ್ಕೆ ಸೇರಿದವನು ಅಂದರೆ ಒಂದು ವರ್ಗವನ್ನು ಸೂಚಿಸುತ್ತೆ, ಒಂದು ಗುಂಪನ್ನು ಸೂಚಿಸುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಕೃಷ್ಣ ವಾಸುದೇವನ ಮಗ ಅಂದರೆ ತಂದೆ ಮಗನ ಸಂಬಂಧವನ್ನು ಆ ವಾಕ್ಯ ಸೂಚಿಸುತ್ತೆ. ಕೃಷ್ಣ ವಾಸುದೇವನ ಮಗ ಅನ್ನುವ ವಾಕ್ಯ ಒಂದು ಸಂಬಂಧ ಸೂಚಕ ವಾಕ್ಯವಾಗಿ ಇರುವುದನ್ನು ನಾವು ನೋಡ್ತೇವೆ. ಆದರೆ ಸಾಂಪ್ರದಾಯಿಕ ತಾರ್ಕಿಕ ವಾಕ್ಯಗಳಲ್ಲಿ ಈ ಗುಣವಿಶೇಷಗಳನ್ನು, ಸಂಬಂಧಗಳನ್ನು ಅಥವಾ ವರ್ಗಗಳನ್ನು ಅದು ಗಮನಿಸುವುದೇ ಇಲ್ಲ. ಈ ಬದಲಾವಣೆಗಳನ್ನು, ಪ್ರತಿಯೊಂದು ವಾಕ್ಯದಲ್ಲಿ ಇರುವ ಒಂದು ವಿಶೇಷತೆಯನ್ನು ಅಲ್ಲಿ ಗಮನಿಸುವುದೇ ಇಲ್ಲ. ಹಾಗಾಗಿ ಈ ಸಾಂಪ್ರದಾಯಿಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಇರತಕ್ಕಂತಹ ಸಂಬಂಧವನ್ನು ಮಾತ್ರ ಗಮನಿಸ್ತಾ ಇತ್ತು. ಇನ್ನು ಉಳಿದ ವಿಶೇಷಣದಲ್ಲಿ ಅಥವಾ ವಿಧೇಯ ಪದದಲ್ಲಿ ಇರುವ ವಿಶೇಷತೆಯನ್ನು ಇಲ್ಲಿ ಉಪೇಕ್ಷೆ ಮಾಡಿದೆ, ತಿರಸ್ಕಾರ ಮಾಡಿದೆ. ಸಾಂಪ್ರದಾಯಿಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದಗಳ ಅಂದರೆ ವಿಧೇಯನಗಳ ಸಂಬಂಧವನ್ನು ಇಲ್ಲಿ ಹೇಳುತ್ತೆ ಹೊರತು ಅಲ್ಲಿರುವ ವಿಶೇಷ ಗುಣವನ್ನು ಇಲ್ಲಿ ನಿರ್ಲಕ್ಷಿಸಲಾಗಿದೆ ಅಥವಾ ಉಪೇಕ್ಷಿಸಲಾಗಿದೆ ಅಂಥೇಳಿ ನಾವು ನೋಡ್ಬೋದು. ಹಾಗಾಗಿ ಆಧುನಿಕ ತರ್ಕಶಾಸ್ತ್ರ ಉಗಮವಾಗಿದೆ. ಯಾಕೆಂದರೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಕ್ಷಣ ಕ್ಷಣಕ್ಕೂ ನಾವು ಬದಲಾವಣೆಯನ್ನು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಆ ಬದಲಾವಣೆಗೆ ಅನುಗುಣವಾಗಿ ತಾರ್ಕಿಕ ವಾಕ್ಯ ತರ್ಕಶಾಸ್ತ್ರ ಇರಬೇಕು. ಹಾಗಾಗಿ ತರ್ಕಶಾಸ್ತ್ರವನ್ನು ಅರಿಸ್ಟಾಟಲ್ ಹೇಳಿರುವ ಸಾಂಪ್ರದಾಯಿಕ ತರ್ಕಶಾಸ್ತ್ರ ಅಥವಾ ಟ್ರೆಡಿಷನಲ್ ಲಾಜಿಕ್ ಅಂತ ಹೇಳ್ತಾರೆ. ಸಾಂಪ್ರದಾಯಿಕ ತರ್ಕಶಾಸ್ತ್ರಕ್ಕಷ್ಟೇ ಸೀಮಿತಗೊಳಿಸದೆ ಆಧುನಿಕ ತರ್ಕಶಾಸ್ತ್ರವನ್ನು ಮತ್ತು ಸಾಂಕೇತಿಕ ತರ್ಕಶಾಸ್ತ್ರವನ್ನು ಸಿಂಬಾಲಿಕ್ ಲಾಜಿಕ್ ಅಂತ ಹೇಳ್ತಾರೆ. ಸಾಂಕೇತಿಕ ತರ್ಕಶಾಸ್ತ್ರವನ್ನು ಆಧುನಿಕ ತರ್ಕಶಾಸ್ತ್ರಜ್ಞರು ಹೇಳಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ಆಧುನಿಕ ತರ್ಕಶಾಸ್ತ್ರ 3 ತಾರ್ಕಿಕ ವಾಕ್ಯಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಈ ತಾರ್ಕಿಕ ವಾಕ್ಯಗಳ ವರ್ಗೀಕರಣವನ್ನು ನಾವು ನೋಡ್ತೇವೆ. ನೀವು ಸಾಂಪ್ರದಾಯಿಕ ತಾರ್ಕಿಕ ವಾಕ್ಯಗಳಲ್ಲೂ ಹಲವಾರು ವರ್ಗೀಕರಣಗಳನ್ನು ನೋಡಿದ್ರಿ. ಅಂದರೆ ವೈವಿಧ್ಯತೆಯನ್ನು, ಭಿನ್ನತೆಯನ್ನು ನೀವು ನೋಡಿದ್ದೀರ. ಬೇರೆ ಬೇರೆ ರೀತಿಯ ತರ್ಕವಾಕ್ಯಗಳಲ್ಲಾಗುವ ವಿಭಿನ್ನತೆಯನ್ನು ಅಥವಾ ವ್ಯತ್ಯಾಸಗಳನ್ನ ನೀವು ಗಮನಿಸ್ತೀರ. ತ್ರಿವಿಧ ವರ್ಗೀಕರಣದಲ್ಲಿ ನಿರಪೇಕ್ಷ ತರ್ಕವಾಕ್ಯ, ಕಾಲ್ಪನಿಕ ತರ್ಕವಾಕ್ಯ ಮತ್ತು ವೈಕಲ್ಪಿಕ ತರ್ಕವಾಕ್ಯಗಳನ್ನು ನೋಡಿದರೆ, ಚತುರ್ವಿಧ ವರ್ಗೀಕರಣದಲ್ಲಿ ಪೂರ್ಣವ್ಯಾಪಕ ಭಾವಾತ್ಮಕ, ಪೂರ್ಣವ್ಯಾಪಕ ನಿಷೇಧಾತ್ಮಕ, ಅಪೂರ್ಣ ವ್ಯಾಪಕ ಭಾವಾತ್ಮಕ, ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂದರೆ AEIO ತಾರ್ಕಿಕ ವಾಕ್ಯಗಳನ್ನು ನೀವು ಗಮನಿಸಿದ್ದೀರ ವಿದ್ಯಾರ್ಥಿಗಳೇ. ಈ ದಿನ ನೀವು ಆಧುನಿಕ ತಾರ್ಕಿಕ ವಾಕ್ಯಗಳ ವರ್ಗೀಕರಣ, ತರ್ಕವಾಕ್ಯಗಳ ಆಧುನಿಕ ವರ್ಗೀಕರಣ ಅಂತ ಸಹ ಅದನ್ನು ಹೇಳ್ಬೋದು. ತಾರ್ಕಿಕ ವಾಕ್ಯಗಳ ಆಧುನಿಕ ವರ್ಗೀಕರಣ, ಆಧುನಿಕ ತರ್ಕಶಾಸ್ತ್ರ ನೀವು ಕಲಿಯೋದು ಆಧುನಿಕ ತರ್ಕಶಾಸ್ತ್ರ. ಆಧುನಿಕ ತರ್ಕಶಾಸ್ತ್ರದಲ್ಲಿ ವರ್ಗೀಕರಣಗಳಿದೆ ಅಥವಾ ತಾರ್ಕಿಕ ವಾಕ್ಯಗಳ ಆಧುನಿಕ ವರ್ಗೀಕರಣದಲ್ಲಿ 3 ವಿಧವಾಗಿ ವಿಂಗಡಿಸಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ತಾರ್ಕಿಕ ವಾಕ್ಯಗಳನ್ನು ಆಧುನಿಕ ತರ್ಕಶಾಸ್ತ್ರದಲ್ಲಿ 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಆ 3 ವಿಧಗಳು ಅಂದರೆ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಇರುತ್ತೆ, ಆಧುನಿಕ ತಾರ್ಕಿಕ ವಾಕ್ಯಗಳ ವರ್ಗೀಕರಣವನ್ನು ಹೆಸರಿಸಿ ಅಂತ 2 ಅಂಕದ ಪ್ರಶ್ನೆ ಇರುತ್ತೆ. ಸರಳ ತಾರ್ಕಿಕ ವಾಕ್ಯ, ಸಂಯುಕ್ತ ತಾರ್ಕಿಕ ವಾಕ್ಯ, ಸಾಮಾನ್ಯ ತಾರ್ಕಿಕ ವಾಕ್ಯ, 3 ರೀತಿಯ ವರ್ಗೀಕರಣಗಳನ್ನ ನಾವು ನೋಡ್ತೇವೆ ವಿದ್ಯಾರ್ಥಿಗಳೇ. ಮೊದಲನೇದು ಸರಳ ತಾರ್ಕಿಕ ವಾಕ್ಯ, 2ನೇದು ಸಂಯುಕ್ತ ತಾರ್ಕಿಕ ವಾಕ್ಯ, 3ನೇದು ಸಾಮಾನ್ಯ ತಾರ್ಕಿಕ ವಾಕ್ಯ. ಹಾಗಾದರೆ ಸರಳ ತಾರ್ಕಿಕ ವಾಕ್ಯ ಎಂದರೇನು ಅಂಥೇಳಿ ಈ ದಿನ ನಿಮಗೆ ಈ 3 ಆಧುನಿಕ ತಾರ್ಕಿಕ ವಾಕ್ಯಗಳ 3ನ್ನು ಈ ದಿನ ನೀವು ಅರ್ಥ ಮಾಡ್ಕೊಳ್ತೀರಾ, ಅಭ್ಯಾಸ ಮಾಡ್ತೀರಾ.
ಮೊದಲನೇದಾಗಿ ನಿಮಗೆ ಸರಳ ತಾರ್ಕಿಕ ವಾಕ್ಯ ಎಂದರೇನು? ಸರಳ ತಾರ್ಕಿಕ ವಾಕ್ಯದಲ್ಲಿ ನಿಮಗೆ ಪದಗಳ ವರ್ಗೀಕರಣದಲ್ಲಿ ಸರಳ, ಸಂಕೀರ್ಣ ಎಂಬ ಪದದ ಪರಿಚಯ ಆಗಿತ್ತು. ಸಿಂಪಲ್, ಕಾಂಪ್ಲೆಕ್ಸ್. ಸರಳ ಪದಗಳು ಸರಳವಾಗಿರುತ್ತೆ ಅಥವಾ ಸಂಕೀರ್ಣವಾಗಿರುತ್ತವೆ. ಹಾಗೆಯೇ ಇಲ್ಲಿ ಸರಳ ತಾರ್ಕಿಕ ವಾಕ್ಯ ಅಂದರೆ ಒಂದು ತರ್ಕವಾಕ್ಯ ಒಂದು ಹೇಳಿಕೆಯನ್ನು ಮಾತ್ರ ಸೂಚಿಸುವಂತಿದ್ದರೆ, ಒಂದು ತಾರ್ಕಿಕ ವಾಕ್ಯ ಯಾವುದಾದರೂ ಒಂದು ಸರಳ ಹೇಳಿಕೆಯನ್ನು ಒಳಗೊಂಡಿದ್ದರೆ, ಒಂದೇ ಒಂದು ಸರಳ ಹೇಳಿಕೆಯನ್ನು ಹೇಳುವಂತಿದ್ದರೆ ಅಂತಹ ತಾರ್ಕಿಕ ವಾಕ್ಯವನ್ನು ನಾವು ಸರಳ ತಾರ್ಕಿಕ ವಾಕ್ಯ ಅಂತೇಳಿ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಉದಾಹರಣೆಗೆ ಹಣ್ಣು ರುಚಿಯಾಗಿದೆ ಅಥವಾ ಸಿಹಿಯಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಹಣ್ಣು ರುಚಿಯಾಗಿದೆ, ಹಣ್ಣಿನ ಯಾವುದೋ ಒಂದು ಗುಣವನ್ನು ಮಾತ್ರ ಹೇಳ್ತಾ ಇದೆ. ಒಂದೇ ಒಂದು ಹೇಳಿಕೆಯನ್ನು ಒಳಗೊಂಡಿರುವ ತಾರ್ಕಿಕ ವಾಕ್ಯವನ್ನು ನಾವು ಸರಳ ತಾರ್ಕಿಕ ವಾಕ್ಯ ಅಂತ ಹೇಳ್ತೇವೆ. ಹಾಗೆಯೇ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. ಭಾರತ ದೇಶದ ಬಗ್ಗೆ ಹಲವಾರು ವಿಚಾರಗಳನ್ನು ನಾವು ಹೇಳಬಹುದು. ಆದರೆ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. ಹೊಂದುತ್ತಿರುವ ರಾಷ್ಟ್ರ. ಭಾರತ ದೇಶದ ಬಗ್ಗೆ ಒಂದು ಹೇಳಿಕೆಯನ್ನು ಮಾತ್ರ ನಾವು ಹೇಳ್ತಾ ಇದ್ದೇವೆ. ಹಾಗೆ ಸಂಗೊಳ್ಳಿ ರಾಯಣ್ಣ ಸ್ವತಂತ್ರ ಹೋರಾಟಗಾರ. ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವನು ಸ್ವತಂತ್ರ ಹೋರಾಟಗಾರ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಹಲವಾರು ವಿಚಾರಗಳನ್ನು ನೀವು ಕೇಳಿದ್ದೀರಾ. ಅವನು ಹೋರಾಟಗಾರ. ಯಾವುದಕ್ಕೆ ಹೋರಾಡ್ತಿದ್ದ? ಸ್ವತಂತ್ರಕ್ಕಾಗಿ ಹೋರಾಡ್ತಿದ್ದ. ಹಾಗಾಗಿ ಅವನು ಸ್ವತಂತ್ರ ಹೋರಾಟಗಾರ ಅಂತೇಳಿ ಒಂದು ವಿಚಾರವನ್ನು ಮಾತ್ರ, ಒಂದು ತರ್ಕವಾಕ್ಯದಲ್ಲಿ ಯಾವುದಾದರೂ ಒಂದು ಹೇಳಿಕೆಯನ್ನು, ಒಂದೇ ವಿಚಾರವನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಸರಳ ತಾರ್ಕಿಕ ವಾಕ್ಯ. ಒಂದೇ ಒಂದು ಸರಳ ಹೇಳಿಕೆಯನ್ನು ಒಳಗೊಂಡಿರುವ ತರ್ಕವಾಕ್ಯವನ್ನು ನಾವು ಸರಳ ತಾರ್ಕಿಕ ವಾಕ್ಯ ಅಂಥೇಳಿ ಹೇಳ್ತೇವೆ. ಹಾಗಾಗಿ ಇಲ್ಲಿ ಒಂದೇ ಒಂದು ಸರಳ ಹೇಳಿಕೆಯನ್ನು ವ್ಯಕ್ತಪಡಿಸುವ, ಒಂದೇ ಒಂದು ಸರಳ ಹೇಳಿಕೆಯನ್ನು ವ್ಯಕ್ತಪಡಿಸುವ ವಾಕ್ಯವನ್ನು ಸರಳ ತಾರ್ಕಿಕ ವಾಕ್ಯ ಅಂತ ಹೇಳ್ತೇವೆ. ವಿದ್ಯಾರ್ಥಿಗಳೇ, ಎರಡನೇದು ಸಂಯುಕ್ತ ತಾರ್ಕಿಕ ವಾಕ್ಯ. ಸರಳ ತಾರ್ಕಿಕ ವಾಕ್ಯ ಆಯಿತು. ಈಗ ನಾವು ಸಂಯುಕ್ತ ತಾರ್ಕಿಕ ವಾಕ್ಯಕ್ಕೆ ಬರೋಣ. ಸಂಯುಕ್ತ ತಾರ್ಕಿಕ ವಾಕ್ಯ. ಸಂಯುಕ್ತ ತಾರ್ಕಿಕ ವಾಕ್ಯ. ಯಾವ ತರ್ಕವಾಕ್ಯಗಳಲ್ಲಿ ಎರಡು ಅಥವಾ ಹೆಚ್ಚು ಹೇಳಿಕೆಗಳನ್ನು ಒಳಗೊಂಡಿರುವ ವಾಕ್ಯಗಳಿಗೆ ಸಂಯುಕ್ತ ತಾರ್ಕಿಕ. ಸಂಯುಕ್ತ ಅಂದರೆ ಎರಡು ಅಂತ ಸೇರಿರುವುದು ಅಂತೇಳಿ ಅಲ್ವಾ, ಸಂಯುಕ್ತ. ಹಾಗಾಗಿ ಇಲ್ಲಿ ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಒಂದೇ ಹೇಳಿಕೆ ಇರಬಾರ್ದು. ಸರಳ ತಾರ್ಕಿಕ ವಾಕ್ಯದಲ್ಲಾದರೆ ಒಂದೇ ಹೇಳಿಕೆ ಇರಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ಸಂಯುಕ್ತ ಅಂದರೆ ಒಂದಕ್ಕಿಂತ ಹೆಚ್ಚಿರಬೇಕು. ಸಂಯುಕ್ತ ಅಂದರೆ ಯಾವ ತರ್ಕವಾಕ್ಯಗಳಲ್ಲಿ ಒಂದಕ್ಕಿಂತ ಹೆಚ್ಚು ಹೇಳಿಕೆಗಳನ್ನು ಅಥವಾ ಎರಡು ಅಥವಾ ಇನ್ನೂ ಹೆಚ್ಚಿನ ಹೇಳಿಕೆಗಳನ್ನು ಒಳಗೊಂಡಿರುವ ವಾಕ್ಯಗಳಿಗೆ ಸಂಯುಕ್ತ ತಾರ್ಕಿಕ ವಾಕ್ಯಗಳು ಅಂತ ಹೇಳ್ತೇವೆ.
ಅಲ್ಲಿ ಒಂದಕ್ಕಿಂತ ಹೆಚ್ಚಿನ ಹೇಳಿಕೆಗಳು, 2 ಇರಬೇಕು ಅಥವಾ ಅದಕ್ಕಿಂತ ಹೆಚ್ಚಿರಬೇಕು. ಈ 2 ಅಥವಾ 2ಕ್ಕಿಂತ ಹೆಚ್ಚಿನ ಹೇಳಿಕೆಗಳನ್ನು ಒಳಗೊಂಡಿರುವ ತಾರ್ಕಿಕ ವಾಕ್ಯಗಳನ್ನು ಸಂಯುಕ್ತ ತಾರ್ಕಿಕ ವಾಕ್ಯಗಳು ಅಂತ ಹೇಳ್ತೀವಿ. ಉದಾಹರಣೆಗೆ, ಭಾರತೀಯರು ಪ್ರಾಮಾಣಿಕರು ಮತ್ತು ಬುದ್ಧಿವಂತರು. ಉದಾಹರಣೆಗೆ, ಭಾರತೀಯರು ಪ್ರಾಮಾಣಿಕರು ಮತ್ತು ಬುದ್ಧಿವಂತರು. ನೋಡಿ, ಈ ಉದಾಹರಣೆಯಲ್ಲಿ ಭಾರತ ದೇಶದ ಜನರ ಬಗ್ಗೆ, ಭಾರತೀಯರ ಬಗ್ಗೆ 2 ವಿಚಾರಗಳನ್ನು, 2 ಹೇಳಿಕೆಗಳನ್ನು ಹೇಳಿರುವುದನ್ನು ನಾವು ನೋಡ್ತೇವೆ. ವಿದ್ಯಾರ್ಥಿಗಳೇ, ಭಾರತೀಯರು ಒಂದು ಪ್ರಾಮಾಣಿಕರು, ಮತ್ತೊಂದು ಬುದ್ಧಿವಂತರು. ಅಂದರೆ 2 ವಿಚಾರಗಳನ್ನು, 2 ಹೇಳಿಕೆಗಳನ್ನು, 2 ವಿಶೇಷ ಗುಣಗಳನ್ನು ಈ ತಾರ್ಕಿಕ ವಾಕ್ಯ ಹೊಂದಿರೋದ್ರಿಂದ ಇದನ್ನು ನಾವು ಸಂಯುಕ್ತ ತಾರ್ಕಿಕ ವಾಕ್ಯ ಅಂತ ಹೇಳಿ ಕರೀತೇವೆ. ಇನ್ನೊಂದು ಉದಾಹರಣೆ ಹೇಳೋದಾದರೆ, ಗಾಂಧೀಜಿ ಅಹಿಂಸಾವಾದಿ, ಹೌದಾ, ಅಹಿಂಸಾ ಮಾರ್ಗದ ಪ್ರತಿಪಾದಕರು ಮತ್ತು ಮಹಾನ್ ಮಾನವತಾವಾದಿ. ಗಾಂಧೀಜಿಯವರು ಅಹಿಂಸಾ ಮಾರ್ಗದ ಪ್ರತಿಪಾದಕರು. ಗಾಂಧೀಜಿ ಯಾವಾಗಲೂ ಹಿಂಸೆ ಒಳ್ಳೆಯದಲ್ಲ ಅಂತ ಹೇಳ್ತಿದ್ರು. ಹಿಂಸೆ ಅಂದರೆ ದೈಹಿಕ ಹಿಂಸೆ ಮಾತ್ರ ಅಲ್ಲ, ಮಾನಸಿಕವಾಗಿ ಸಹ ಬೇರೆಯವರಿಗೆ ನೋವು ಮಾಡಬಾರ್ದು ಅಂತ ಹೇಳಿದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಗಾಂಧೀಜಿ ಅಹಿಂಸಾ ಮಾರ್ಗದ ಪ್ರತಿಪಾದಕರು. ಇದು ಒಂದು ವಿಚಾರ, ಒಂದು ಹೇಳಿಕೆ ಈ ವಾಕ್ಯದಲ್ಲಿ. ಮತ್ತೊಂದು ಮಹಾನ್ ಮಾನವತಾವಾದಿ, ಅಂದರೆ ಇಲ್ಲಿ ಮಾನವತೆಗೆ ಹೆಚ್ಚಿನ ಗಮನ ಕೊಟ್ಟಿದ್ದನ್ನು, ಹೆಚ್ಚಿನ ಒತ್ತು ಕೊಟ್ಟಿದ್ದನ್ನು, ಮಾನವ ಹೇಗಿರಬೇಕು ಅನ್ನುವ ಒಂದು ಆದರ್ಶವನ್ನು ನಮಗೆ ಹೇಳಿಕೊಟ್ಟಿರುವುದರಿಂದ ಅವರು ಮಹಾನ್ ಮಾನವತಾವಾದಿ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಗಾಂಧೀಜಿ ಅಹಿಂಸಾ ಮಾರ್ಗದ ಪ್ರತಿಪಾದಕರು ಒಂದು ವಾಕ್ಯ. ಉದಾಹರಣೆಗೆ, ಗಾಂಧೀಜಿ ಅಹಿಂಸಾ ವಾದದ ಪ್ರತಿಪಾದಕರು. ಮತ್ತು ಮಹಾನ್ ಮಾನವತಾವಾದಿ. ಹೀಗೆ ನೋಡಿ, ಒಂದೇ ವಾಕ್ಯದಲ್ಲಿ 2 ಹೇಳಿಕೆಗಳನ್ನು, 2 ವಿಚಾರಗಳನ್ನು ಒಳಗೊಂಡಿದ್ದರೆ ಅಂತಹ ತಾರ್ಕಿಕ ವಾಕ್ಯಗಳನ್ನು ನಾವು ಸಂಯುಕ್ತ ತಾರ್ಕಿಕ ವಾಕ್ಯಗಳು. ಆಧುನಿಕ ತರ್ಕವಾಕ್ಯದಲ್ಲಿ ಮೊದಲನೇದು ಸರಳ ತಾರ್ಕಿಕ ವಾಕ್ಯ, 2ನೇದು ಸಂಯುಕ್ತ ತಾರ್ಕಿಕ ವಾಕ್ಯ. ಸಂಯುಕ್ತ ತಾರ್ಕಿಕ ವಾಕ್ಯ ಅಂದರೆ ಯಾವ ತರ್ಕವಾಕ್ಯಗಳಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಹೇಳಿಕೆಗಳನ್ನು, ವಿಚಾರಗಳನ್ನು ಒಳಗೊಂಡಿರುವ ತರ್ಕವಾಕ್ಯವನ್ನು ನಾವು ಸಂಯುಕ್ತ ತಾರ್ಕಿಕ ವಾಕ್ಯ ಅಂತ ಹೇಳ್ತೇವೆ. ಉದಾಹರಣೆ, ಗಾಂಧೀಜಿ ಅಹಿಂಸಾವಾದಿ, ಅವರು ಅಹಿಂಸಾ ಮಾರ್ಗದ ಪ್ರತಿಪಾದಕರು ಮತ್ತು ಮಹಾನ್ ಮಾನವತಾವಾದಿ. ಇಲ್ಲಿ 2 ವಿಚಾರಗಳಿದೆ. ಒಂದು, ಅವರು ಅಹಿಂಸಾ ತತ್ವವನ್ನು ಪ್ರತಿಪಾದಿಸ್ತಿದ್ರು. ಇನ್ನೊಂದು, ಅವರು ಮಾನವೀಯತೆಗೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ರು. ಇನ್ನು 3ನೆಯ ತರ್ಕವಾಕ್ಯ, ಆಧುನಿಕ ತರ್ಕವಾಕ್ಯದ ವಿಂಗಡಣೆಯಲ್ಲಿ ನಾವು 3ನೆಯ ತರ್ಕವಾಕ್ಯವನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, ಆ ತರ್ಕವಾಕ್ಯವನ್ನು ನಾವು ಸಾಮಾನ್ಯ ತಾರ್ಕಿಕ ವಾಕ್ಯ ಅಂತ ಹೇಳ್ತೇವೆ. ಏನಿರ್ತೇವೆ? ಸಾಮಾನ್ಯ ತಾರ್ಕಿಕ ವಾಕ್ಯ. ತರ್ಕಶಾಸ್ತ್ರದಲ್ಲಿ ಈ ಸಾಮಾನ್ಯ ಅಂದರೆ ಜನರಲೈಸೇಷನ್ ಅಂತ ಹೇಳ್ತಾರೆ, ಅಥವಾ ಯೂನಿವರ್ಸಲ್ ಅಂತ ಹೇಳ್ತಾರೆ. ಈ ಪದಕ್ಕೆ ಒಂದು ವಿಶೇಷ ಮಹತ್ವ ಇದೆ. ನಿಮಗೆ ದ್ವಿತೀಯ PUCಯಲ್ಲಿ ಅದರ ಮಹತ್ವ ಗೊತ್ತಾಗುತ್ತೆ. ಸಾಮಾನ್ಯ ತಾರ್ಕಿಕ ವಾಕ್ಯಗಳು, ಯೂನಿವರ್ಸಲ್
ಪ್ರಪೋಸಿಷನ್ ಅಂತ ಹೇಳ್ತಾರೆ. ಏನಪ್ಪ ಅಂದರೆ ಸಾಮಾನ್ಯ ಅಂತ ಹೇಳಿದ್ರೆ ಒಂದು ಬಿಡಿ ಬಿಡಿ ಪ್ರತ್ಯೇಕ ಸಂಗತಿಗಳಿಗೆ ಅನ್ವಯವಾಗುವ ಸತ್ಯ ಇಡೀ ಒಂದು ಗುಂಪಿಗೆ ಅನ್ವಯ ಆದರೆ ಅದನ್ನು ಸಾಮಾನ್ಯ ತಾರ್ಕಿಕ ವಾಕ್ಯ ಅಂತ ಹೇಳ್ತಾರೆ. ಸಾಮಾನ್ಯ ತಾರ್ಕಿಕ ವಾಕ್ಯ ಇಡೀ ಒಂದು ಗುಂಪಿಗೆ. ಉದಾಹರಣೆಗೆ, ಕಬ್ಬಿಣವನ್ನು ಕಾಯಿಸಿದಾಗ ಕರಗುತ್ತದೆ, ಚಿನ್ನವನ್ನು ಕಾಯಿಸಿದಾಗ ಕರಗುತ್ತದೆ, ತಾಮ್ರವನ್ನು ಕಾಯಿಸಿದಾಗ ಕರಗುತ್ತದೆ, ಬೆಳ್ಳಿಯನ್ನು ಕಾಯಿಸಿದಾಗ ಕರಗುತ್ತದೆ. ದೇರ್ಫೋರ್ ಆದ್ದರಿಂದ ಎಲ್ಲ ಲೋಹಗಳು ಕಾಯಿಸಿದಾಗ ಕರಗುತ್ತವೆ. ಇದು ಒಂದು ಸಾಮಾನ್ಯ ತರ್ಕವಾಕ್ಯ. ಹಾಗೆಯೇ ಇಲ್ಲಿ ನಿಮಗೆ ಮೂರನೆಯ ಆಧುನಿಕ ತರ್ಕವಾಕ್ಯ ಯಾವುದಪ್ಪ ಅಂದರೆ ಸಾಮಾನ್ಯ ತಾರ್ಕಿಕ ವಾಕ್ಯ. ಸಾಮಾನ್ಯ ತರ್ಕವಾಕ್ಯ, ಸಾಮಾನ್ಯ ಅಂದರೆ ಜನರಲೈಸೇಷನ್ ಅಥವಾ ಯೂನಿವರ್ಸಲ್, ಎಲ್ಲರಿಗೂ ಅನ್ವಯ ಆಗುವಂಥದ್ದು, ಒಂದು ಕ್ಷೇತ್ರ, ಒಂದು ಗುಂಪು ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಒಂದು ಸಾಮಾನ್ಯ ತರ್ಕವಾಕ್ಯ ಅಂದರೆ ಏನಪ್ಪ ಅಂದರೆ, ಇಲ್ಲಿ ಎರಡು ವರ್ಗಗಳ ಸಂಬಂಧವನ್ನು ಸಾಮಾನ್ಯ ತರ್ಕವಾಕ್ಯದಲ್ಲಿ ಏನಾಗುತ್ತೆ, ಒಂದು ವಾಕ್ಯದ ಉದ್ದೇಶ ಪದ ಹಾಗೂ ವಿಧೇಯ ಪದ ಎರಡೂ ಸಹ ವರ್ಗ ಸೂಚಕ ಪದಗಳಾಗಿದ್ದರೆ ಅಂತಹ ವಾಕ್ಯಕ್ಕೆ ಸಾಮಾನ್ಯ ತಾರ್ಕಿಕ ವಾಕ್ಯ ಅಂತ ಹೇಳ್ತಾರೆ. ಸಾಮಾನ್ಯ ಒಂದು ಅಂಕದ ಪ್ರಶ್ನೆ ಇರುತ್ತೆ, ಸಾಮಾನ್ಯ ತಾರ್ಕಿಕ ವಾಕ್ಯ ಎಂದರೇನು? ಸಾಮಾನ್ಯ ತಾರ್ಕಿಕ ವಾಕ್ಯ ಅಂದರೆ ಒಂದು ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವಿಧೇಯ ಪದ ಎರಡು ಇರಲೇಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಈ ಉದ್ದೇಶ ಪದ ವಿಧೇಯ ಪದ ಎರಡೂ ಸಹ ವರ್ಗ ಸೂಚಕ ಪದಗಳಾಗಿದ್ದರೆ, ಒಂದು ವರ್ಗವನ್ನು, ಒಂದು ಕ್ಷೇತ್ರವನ್ನು ಇಡಿಯಾಗಿ ಸೂಚಿಸುವಂತಹ ಪದಗಳನ್ನು ಒಳಗೊಂಡಿರುವ ತರ್ಕವಾಕ್ಯಗಳನ್ನು ಸಾಮಾನ್ಯ ಸೂಚಕ ತಾರ್ಕಿಕ ವಾಕ್ಯ ಅಂತೇಳಿ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಸಾಮಾನ್ಯ ಸೂಚಕ ತಾರ್ಕಿಕ ವಾಕ್ಯ ಅಂದರೆ ಇಡೀ ಒಂದು ವರ್ಗವನ್ನು, ಒಂದು ಕ್ಷೇತ್ರವನ್ನು ಸಮಗ್ರವಾಗಿ ಸೂಚಿಸುವ ವಾಕ್ಯವನ್ನು, ಅಂದರೆ ಉದ್ದೇಶ ಪದನೂ ವರ್ಗ ಸೂಚಕ ಪದ ಆಗಿರಬೇಕು, ವಿಧೇಯ ಪದ ಸಹ ವರ್ಗ ಸೂಚಕ ಪದಗಳು ಆಗಿರಬೇಕು. ಇಲ್ಲಿ ಈ ಸಾಮಾನ್ಯ ತಾರ್ಕಿಕ ವಾಕ್ಯದಲ್ಲಿ ಏನಾಗುತ್ತೆ ಅಂದರೆ, ಒಂದು ಸಾಮಾನ್ಯ ತಾರ್ಕಿಕ ವಾಕ್ಯ ವರ್ಗಗಳನ್ನು ಅಪೂರ್ಣ ಅಥವಾ ಪೂರ್ಣವಾಗಿ ಸೂಚಿಸಬಹುದು. ಅಪೂರ್ಣ ಮತ್ತು ಪೂರ್ಣ ಗೊತ್ತಿದೆ ನಿಮಗೆ. ಪೂರ್ಣ ವ್ಯಾಪಕ ತರ್ಕವಾಕ್ಯ ಅಂದರೆ ಎಲ್ಲ ಮಾನವರು ಮರ್ತ್ಯರು, ಎಲ್ಲ ಹಕ್ಕಿಗಳು ಹಾರುತ್ತವೆ, ಎಲ್ಲ ಮರಗಳು ಹಸಿರಾಗಿವೆ, ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯವರು, ಹೀಗೆ ಎಲ್ಲ ಮತ್ತು ಯಾವ ಮಾನವನೂ ಅಮರನಲ್ಲ. ಈ ಎಲ್ಲ ಯಾವ ಎನ್ನುವ ಪದ ಬಂದು ಆ ವಾಕ್ಯದಲ್ಲಿ ಇಡೀ ವರ್ಗವನ್ನು ಉದ್ದೇಶ ಪದ ಸೂಚಿಸಿದರೆ ಅದನ್ನು ಪೂರ್ಣ ವ್ಯಾಪಕ ಅಂತ ಹೇಳ್ತಿದ್ರು. ಕೆಲವು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು, ಕೆಲವು ಮಾನವರು ಪ್ರಾಮಾಣಿಕರು, ಅಥವಾ ಕೆಲವು ಪ್ರಾಣಿಗಳು ಸಸ್ಯಾಹಾರಿಗಳು, ಹೀಗೆ ಹಲವು ಕೆಲವು ರಾಜಕಾರಣಿಗಳು ಬುದ್ಧಿವಂತರು, ಹೀಗೆ ಹಲವು ಕೆಲವು ಅಂದರೆ ಅದನ್ನು ಅಪೂರ್ಣ ವ್ಯಾಪಕ ಅಂತ ಹೇಳ್ತೀನಿ. ಇಲ್ಲಿ ಈ ಸಾಮಾನ್ಯ ತಾರ್ಕಿಕ ವಾಕ್ಯದಲ್ಲಿ ಪೂರ್ಣ ವ್ಯಾಪಕ ಆಗಿರಬಹುದು ಅಥವಾ ಅಪೂರ್ಣ ವ್ಯಾಪಕ ಆಗಿರಬಹುದು. ಇಲ್ಲಿ ಸಾಮಾನ್ಯ ತರ್ಕವಾಕ್ಯದಲ್ಲಿ ಏನಾಗುತ್ತೆ, ವರ್ಗಗಳನ್ನು ಅಪೂರ್ಣ ಅಥವಾ ಪೂರ್ಣವಾಗಿ ಸೂಚಿಸುತ್ತವೆ. ಅಪೂರ್ಣವಾಗಿ ಸೂಚಿಸಬಹುದು ಅಥವಾ ಪೂರ್ಣವಾಗಿ ಸೂಚಿಸಬಹುದು. ಒಂದು ವರ್ಗವನ್ನು ಮತ್ತೊಂದು ವರ್ಗದಲ್ಲಿ ಸೇರಿಸಬಹುದು ಅಥವಾ ಒಂದು ವರ್ಗ ಮತ್ತೊಂದು ವರ್ಗದಲ್ಲಿ ಸೇರಿಸಬಹುದು, ಅಥವಾ ಒಂದು ವರ್ಗ ಮತ್ತೊಂದು ವರ್ಗವನ್ನು ಬೇರ್ಪಡಿಸಬಹುದು. ಒಂದು ವರ್ಗ ಮತ್ತೊಂದು ವರ್ಗವನ್ನು ಸೇರಿಸಬಹುದು ಅಥವಾ ಒಂದು ವರ್ಗದಿಂದ ಬೇರ್ಪಡಿಸಬಹುದು ಅನ್ನೋದನ್ನು ನಾವು ಇಲ್ಲಿ ಒಂದು ವರ್ಗ ಮತ್ತೊಂದು ವರ್ಗದಲ್ಲಿ ಸೇರಿಸಲೂಬಹುದು, ಬೇರ್ಪಡಿಸಲೂಬಹುದು. ಸಾಮಾನ್ಯ ತರ್ಕವಾಕ್ಯದಲ್ಲಿ ಅದು ಪೂರ್ಣ ವ್ಯಾಪಕನೂ ಆಗಿರಬಹುದು, ಅಪೂರ್ಣ ವ್ಯಾಪಕನೂ ಆಗಿರಬಹುದು. ಮತ್ತು
ಒಂದು ವರ್ಗ ಮತ್ತೊಂದು ವರ್ಗದಿಂದ ಪ್ರತ್ಯೇಕಗೊಳಿಸಬಹುದು ಅಥವಾ ಒಳಗೊಳ್ಳಬಹುದು. ಉದಾಹರಣೆಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಟ್ಟು ಸಾಮಾನ್ಯ ತರ್ಕವಾಕ್ಯ ಅಂದರೆ ನೀವೇನು ತಿಳ್ಕೊಬೇಕು, ಸಾಮಾನ್ಯ ತಾರ್ಕಿಕ ವಾಕ್ಯ ಅಂದರೆ ಏನು ಅಂತ ಪ್ರಶ್ನೆ ಇದ್ದರೆ, ಒಂದು ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವಿಧೇಯ ಪದ ಎರಡೂ ಸಹ ವರ್ಗಸೂಚಕ ಪದಗಳಾಗಿದ್ದರೆ ಅಂತಹ ತರ್ಕವಾಕ್ಯಗಳನ್ನು ಸಾಮಾನ್ಯ ತಾರ್ಕಿಕ ವಾಕ್ಯಗಳು ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಕನ್ನಡಿಗರು ಭಾರತೀಯರು, ಕನ್ನಡಿಗರು ಭಾರತೀಯರು. ನೋಡಿ, ಇದು ಕನ್ನಡಿಗರ ಉದ್ದೇಶ ಪದ ಸಬ್ಜೆಕ್ಟ್, ಭಾರತೀಯರು ಪ್ರೆಡಿಕೇಟ್ ಅಂದರೆ ವಿಧೇಯ ಪದ. ಇಲ್ಲಿ ಎರಡೂ ಸಹ ಒಂದೊಂದು ವರ್ಗವನ್ನು ಸೂಚಿಸುತ್ತೆ. ಕನ್ನಡಿಗರು ಅಂದರೆ ಕರ್ನಾಟಕದಲ್ಲಿರೋರು, ಕನ್ನಡ ಮಾತನಾಡೋರೆಲ್ಲ ಕನ್ನಡಿಗರು, ಇದು ಒಂದು ವರ್ಗ. ಕನ್ನಡ ಮಾತನಾಡುವವರು ಒಂದು ವರ್ಗ. ಇನ್ನು ಭಾರತೀಯರು, ಭಾರತ ದೇಶ ವಿಶಾಲವಾಗಿದೆ, ಭಾರತೀಯರಲ್ಲಿ ಕನ್ನಡಿಗರು, ಭಾರತೀಯರಲ್ಲಿ ಪಂಜಾಬಿಗಳಿದ್ದಾರೆ, ಅಸ್ಸಾಮಿಗಳಿದ್ದಾರೆ, ಮರಾಠಿಗರಿದ್ದಾರೆ, ಮಲಯಾಳಿಗಳಿದ್ದಾರೆ, ತಮಿಳು ಮಾತನಾಡೋರಿದ್ದಾರೆ, ಹಲವಾರು ಜನ ಇದ್ದಾರೆ. ಅದರಲ್ಲಿ ಕನ್ನಡಿಗರು, ಭಾರತೀಯರು ಕ್ಷೇತ್ರ ದೊಡ್ಡದಿದೆ, ವಿಸ್ತಾರವಾಗಿದೆ, ವರ್ಗ ದೊಡ್ಡದಿದೆ. ಅದರಲ್ಲಿ ನಾವು ಕನ್ನಡಿಗರು ಒಳಗೊಂಡಿರುವುದನ್ನು ನೋಡ್ತೀವಿ. ಈ ಉದಾಹರಣೆಯಲ್ಲಿ ಕನ್ನಡಿಗರು ಭಾರತೀಯರು ಅಂದರೆ ಇಲ್ಲಿ ಭಾರತೀಯರಲ್ಲಿ ಕನ್ನಡಿಗರು ಒಳಗೊಂಡಿರುವುದನ್ನು, ಒಂದಾಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇನ್ನು ಕೆಲವು ವರ್ತಕರು ಪ್ರಾಮಾಣಿಕರು. ಇನ್ನೊಂದು ಉದಾಹರಣೆ, ಕೆಲವು ವರ್ತಕರು ಪ್ರಾಮಾಣಿಕರು. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಅಪೂರ್ಣ ವ್ಯಾಪಕ ತರ್ಕವಾಕ್ಯ. ಕೆಲವು ವರ್ತಕರು ಪ್ರಾಮಾಣಿಕರು, ವರ್ತಕರು ಉದ್ದೇಶ ಪದ, ಪ್ರಾಮಾಣಿಕರು ವಿಧೇಯ ಪದ. ವರ್ತಕರು ಸಹ ಒಂದು ವರ್ಗ ಸೂಚಕ ಪದ, ಪ್ರಾಮಾಣಿಕರು ಸಹ ಒಂದು ವರ್ಗ ಸೂಚಕ ಪದ, ಇಡೀ ವರ್ಗವನ್ನೇ ಸೂಚಿಸುತ್ತೆ. ಇಲ್ಲೇನಾಗಿದೆ, ಕೆಲವು ವರ್ತಕರು ಅಂತ ಹೇಳ್ತಾ ಇದೆ. ಇದು ಅಪೂರ್ಣ ವ್ಯಾಪಕವನ್ನು ಸೂಚಿಸುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಅಪೂರ್ಣ ವ್ಯಾಪಕತೆಯನ್ನು ಸೂಚಿಸುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಒಂದು ತರ್ಕವಾಕ್ಯ ಅಪೂರ್ಣ ವ್ಯಾಪಕತೆಯನ್ನಾದರೂ ಸೂಚಿಸಬಹುದು ಅಥವಾ ಪೂರ್ಣ ವ್ಯಾಪಕತೆಯನ್ನಾದರೂ ಸೂಚಿಸಬಹುದು. ಮತ್ತು ಒಂದು ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವಿಧೇಯ ಪದದ ಜೊತೆಗೆ ಒಳಗೊಂಡಿರುವಿಕೆಯನ್ನು ನಾವು ನೋಡ್ತಾ ಹೋಗ್ತೇವೆ. ಅಂದರೆ ಇಲ್ಲಿ ಒಂದು ವಾಕ್ಯದ ಉದ್ದೇಶ ಪದ ಹಾಗೂ ವಿಧೇಯ ಪದಗಳೆರಡು ವರ್ಗ ಸೂಚಕ ಪದಗಳಾಗಿರಬೇಕು. ಅಂತಹ ವಾಕ್ಯಕ್ಕೆ ನಾವು ಸಾಮಾನ್ಯ ತರ್ಕವಾಕ್ಯ ಅಂತೀವಿ. ಒಂದು ಸಾಮಾನ್ಯ ವಾಕ್ಯ ತಾರ್ಕಿಕ ವರ್ಗಗಳು, ಇಲ್ಲಿ ಒಂದು ವರ್ಗವನ್ನು ಮತ್ತೊಂದು ವರ್ಗದಲ್ಲಿ ಸೇರಿಸಿದೆ. ನೋಡು, ಭಾರತೀಯರಲ್ಲಿ ಕನ್ನಡಿಗರು ಸೇರೋಗಿದ್ದಾರೆ, ಭಾರತೀಯರು ಕನ್ನಡಿಗರು ಸೇರೋಗಿರುವುದನ್ನು ನಾವು ನೋಡ್ತೇವೆ, ಒಳಗೊಂಡಿದೆ. ಇಲ್ಲಿ ಒಂದು ವರ್ಗವನ್ನು ಮತ್ತೊಂದು ವರ್ಗದಲ್ಲಿ ಸೇರಿಸಬಹುದು ಅಥವಾ ಒಂದು ವರ್ಗವನ್ನು ಇನ್ನೊಂದು ವರ್ಗದಿಂದ ಬೇರ್ಪಡಿಸಬಹುದು. ಬೇರ್ಪಡಿಸೋದೇನು ಅಂದರೆ, ಉದಾಹರಣೆಗೆ ಕುದುರೆಗಳು, ಅಳಿಸ್ಬಿಟ್ಟು ಬರೀತೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಸಾಮಾನ್ಯ ತರ್ಕವಾಕ್ಯ ಯಾವಾಗಲೂ ವರ್ಗಸೂಚಕ ಪದವಾಗಿರುತ್ತೆ. ವರ್ಗಸೂಚಕ ಪದದಲ್ಲಿ ಎರಡು ಉದ್ದೇಶ ಪದ ವಿಧೇಯ ಪದಗಳು ಎರಡೂ ವರ್ಗಗಳೇ ಆಗಿರುತ್ತೆ. ಅಂದರೆ ವರ್ಗ ಅಂದರೆ ಒಂದು ಗುಂಪು, ಒಂದು ಕ್ಷೇತ್ರವನ್ನು ಪೂರ್ಣವಾಗಿ ಆವರಿಸಿರುವುದನ್ನು ನಾವು ನೋಡ್ತೇವೆ. ಇಲ್ಲಿ ಬೇರ್ಪಡಿಸುವುದು, ಕುದುರೆಗಳು ಕತ್ತೆಗಳಲ್ಲ, ಕುದುರೆಗಳು ಕತ್ತೆಗಳಲ್ಲ. ಕುದುರೆಗಳು ಒಂದು ವರ್ಗ, ಕತ್ತೆಗಳು ಮತ್ತೊಂದು ವರ್ಗ. ಕುದುರೆಗಳು ಕತ್ತೆಗಳಲ್ಲ ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ಬೇರ್ಪಡಿಸುತ್ತೆ. ಏನನ್ನ? ಕುದುರೆಗಳೇ ಬೇರೆ, ಕತ್ತೆಗಳೇ ಬೇರೆ ಅಂತೇಳಿ.
ಒಂದು ವರ್ಗದಿಂದ ಮತ್ತೊಂದು ವರ್ಗವನ್ನು ಬೇರ್ಪಡಿಸಿರುವುದನ್ನು ನಾವು ನೋಡ್ತೇವೆ. ಈ ಉದಾಹರಣೆಯಲ್ಲಿ ಕುದುರೆಗಳ ಕತ್ತೆಗಳಲ್ಲ ಅಂದರೆ ಒಂದು ವರ್ಗವನ್ನು ಇನ್ನೊಂದು ವರ್ಗದಿಂದ ಬೇರ್ಪಡಿಸಲಾಗಿದೆ. ಇದು ಸಾಮಾನ್ಯ ತಾರ್ಕಿಕ ವಾಕ್ಯದ ಒಂದು ವಿಶೇಷ ಗುಣ. ವಿದ್ಯಾರ್ಥಿಗಳೇ, ಸಾಮಾನ್ಯ ತಾರ್ಕಿಕ ವಾಕ್ಯದಲ್ಲಿ ಉದ್ದೇಶ ಪದ ವಿಧೇಯ ಪದಗಳು ಎರಡೂ ವರ್ಗಸೂಚಕ ಪದಗಳಾಗಿರ್ತವೆ. ಆ ವರ್ಗಸೂಚಕ ಪದಗಳು ಪೂರ್ಣ ವ್ಯಾಪಕ ಆಗಿರಬಹುದು ಅಥವಾ ನೋಡಿ, ವರ್ಗಸೂಚಕ ಅಂದರೆ ಒಂದು ಗುಂಪನ್ನು ಸೂಚಿಸುತ್ತೆ, ಇಡೀ ಒಂದು ಗುಂಪು. ಕುದುರೆಗಳು ಅನ್ನೋದು ಒಂದು ಗುಂಪು, ಕತ್ತೆಗಳು ಅನ್ನೋದು ಒಂದು ಗುಂಪು, ಇಡೀ ಗುಂಪನ್ನು ಸೂಚಿಸುತ್ತೆ. ಕನ್ನಡಿಗರು ಒಂದು ಗುಂಪು, ಕನ್ನಡಿಗರು ಭಾರತೀಯರು, ಎಲ್ಲ ಕನ್ನಡಿಗರು ಭಾರತೀಯರು, ಎಲ್ಲ ಅಂತ ಸೇರಿಸಿದ್ರೆ ಏನಾಗುತ್ತೆ, ಅದು ಪೂರ್ಣ ವ್ಯಾಪಕ ಆಗುತ್ತೆ. ಎಲ್ಲ ಕನ್ನಡಿಗರು ಭಾರತೀಯರು. ಭಾರತ ದೇಶದಲ್ಲಿ ಈ ಕನ್ನಡಿಗರು ಸೇರಿರುವುದನ್ನು ಒಳಗೊಂಡಿರುವುದನ್ನು ನೋಡ್ತೇವೆ. ಸಾಮಾನ್ಯ ತರ್ಕವಾಕ್ಯ ಒಂದು ಒಳಗೊಂಡಿರುತ್ತೆ, ಸೇರಿರುತ್ತೆ ಅಥವಾ ಬೇರ್ಪಡಿಸಿರುತ್ತೆ. ಕೆಲವು ವರ್ತಕರು ಪ್ರಾಮಾಣಿಕರು ಅಂದರೆ ಅದು ಅಪೂರ್ಣ ವ್ಯಾಪಕ ತರ್ಕವಾಕ್ಯ ಆಗಿರುವುದನ್ನು ಸೂಚಿಸ್ತೇವೆ. ಸಾಮಾನ್ಯ ತರ್ಕವಾಕ್ಯ ಇಲ್ಲಿ 3 ಅಂಶಗಳನ್ನು ನೀವು ನೆನಪಿಟ್ಕೋಬೇಕು. ಸಾಮಾನ್ಯ ತರ್ಕವಾಕ್ಯದಲ್ಲಿ ಒಂದು ವರ್ಗಸೂಚಕ ಪದಗಳಾಗಿರಬೇಕು, ಎರಡೂ ಸಹ ಉದ್ದೇಶ ಪದ ವಿಧೇಯ ಪದ ಎರಡೂ ಸಹ ವರ್ಗಸೂಚಕ ಪದಗಳಾಗಿರಬೇಕು. ಒಂದು ಅದು ಪೂರ್ಣ ವ್ಯಾಪಕ ಆಗಿರ್ಬೋದು ಅಥವಾ ಅಪೂರ್ಣ ವ್ಯಾಪಕ ಆಗಿರ್ಬೋದು. ಮೂರನೇದು ಒಂದು ವರ್ಗದಿಂದ ಮತ್ತೊಂದು ವರ್ಗದ ಜೊತೆ ಸೇರಿಸಬಹುದು ಅಥವಾ ಒಂದು ವರ್ಗದಿಂದ ಮತ್ತೊಂದು ವರ್ಗವನ್ನು ಬೇರ್ಪಡಿಸಬಹುದು, ಪ್ರತ್ಯೇಕಗೊಳಿಸುವುದನ್ನು ನಾವು ನೋಡ್ತೇವೆ ತಾರ್ಕಿಕ ವಾಕ್ಯಗಳಲ್ಲಿ. ಇದನ್ನು ನಾವು ಸಾಮಾನ್ಯ ತಾರ್ಕಿಕ ವಾಕ್ಯಗಳು ಅಂತೇಳಿ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಆಧುನಿಕ ತರ್ಕವಾಕ್ಯದಲ್ಲಿ ಅಥವಾ ಆಧುನಿಕ ತರ್ಕಶಾಸ್ತ್ರದಲ್ಲಿ 3 ವಿಧಾನಗಳನ್ನು 3 ವಿಧಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಆ ತಾರ್ಕಿಕ ವಾಕ್ಯಗಳ ವರ್ಗೀಕರಣ ಆಧುನಿಕ ತರ್ಕಶಾಸ್ತ್ರದಲ್ಲಿ 3 ರೀತಿಯಲ್ಲಾಗುತ್ತೆ. ಒಂದು ಸರಳ ತಾರ್ಕಿಕ ವಾಕ್ಯ, 2 ಸಂಯುಕ್ತ ತಾರ್ಕಿಕ ವಾಕ್ಯ, 3 ಸಾಮಾನ್ಯ ತಾರ್ಕಿಕ ವಾಕ್ಯ. ಇದಿಷ್ಟು ಆಧುನಿಕ ತರ್ಕಶಾಸ್ತ್ರ. ಇನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಸಾಂಕೇತಿಕ ತರ್ಕಶಾಸ್ತ್ರವನ್ನು ಕುರಿತು ಹೇಳ್ತೇನೆ. ಸಿಂಬಾಲಿಕ್ ಲಾಜಿಕ್ ಅಂದರೆ ಏನು ಅನ್ನುವ ವಿಚಾರವನ್ನು ಕುರಿತು ನಿಮಗೆ ತಿಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.